ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಯರಮಲದೊಡ್ಡಿ ಸೇರಿದಂತೆ ಮಾನ್ವಿ ಗ್ರಾಮದಲ್ಲಿ ಮೊಹಮ್ಮದ್ ಸಿರಾಜ್ ಎಂಬುವವರು ಜೋಳ ಬೆಳೆದಿದ್ದಾರೆ. ಆದರೆ ಸರ್ಕಾರದ ಅಧಿಕಾರಿಗಳು ಬ್ಲಾಕ್ ಮಾಡಿದ್ದರಿಂದ ನನಗೆ ದಿಕ್ಕು ತೋಚದಂತಾಗಿದೆ ಎಂದು ಸಿರಾಜ್ ಪಾಷಾ ಮಾಧ್ಯಮದ ಮೂಲಕ ನೋವು ತೋಡಿಕೊಂಡಿದ್ದಾರೆ. ನಾನು ನಿಜವಾದ ರೈತನಾಗಿದ್ದು ಜೋಳ ಬೆಳೆದವರಿಗೆ ಈ ಸ್ಥಿತಿಯಾದರೆ ಜೋಳ ಬೆಳೆಯದಿದ್ದರೂ ಕೃಷಿ ಇಲಾಖೆಯಿಂದ ಸರ್ವೆ ಮಾಡಿದವರು ಯಾವ ರೀತಿ ಮಾಡಿದ್ದಾರೆ ಎಂದು ಗೊತ್ತಾಗುತ್ತಿದೆ. ನನಗೆ ನ್ಯಾಯ ಬೇಕು, ಇಲ್ಲದಿದ್ದರೆ ನಾನು ಬೆಳೆದ ಜೋಳವನ್ನು ತಂದು ತಹಸೀಲ್ದಾರ್ ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ರೈತ ನನ್ನ ಒಂದು FID ಅನ್ನು ಬ್ಲಾಕ್ನಾಗ ಹಾಕಿದ್ದಾರೆ. ನಾನು ಜೋಳವನ್ನು ಬೆಳೆದಿದ್ದೀನಿ. ನನ್ನ ಹೊಲದಾಗ ಸರ್ವೆ ನಂಬರ್ 293/3, ಸರ್ವೆ ನಂಬರ್ 6/1, ಸರ್ವೆ ನಂಬರ್ 6/9, ಸರ್ವೆ ನಂಬರ್ 14/1 ಇವು 3 ಸರ್ವೆ ನಂಬರ್ಗಳು ಯರಮಲದೊಡ್ಡಿ ಗ್ರಾಮದಲ್ಲಿ ಬರುತ್ತದೆ. 293/3 ಮಾನ್ವಿ ಗ್ರಾಮದಲ್ಲಿ ಬರುತ್ತದೆ. ಆದರೆ ಇನ್ನೊಂದು ಸರ್ವೆ ನಂಬರ್ ಐತಿ 335, ಅದು ಮಾನ್ವಿ ಗ್ರಾಮದಲ್ಲಿ ಬರುತ್ತದೆ. ಅದರಲ್ಲಿ ಹತ್ತಿದ ಕಾರಣ ನನ್ನ ಉಳಿದ ಸರ್ವೆ ನಂಬರ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ನಾನು ಬೆಳೆಸಿದ್ದು ಜೋಳವನ್ನು ನಾನು ಎಲ್ಲಿ ಆಗಲಿ, ನಾನು ನುಕ್ಸಾನಾಗಲ್ಲ. ನೀವು ಮಾಡಿದ ತಪ್ಪನ್ನು ನನಗೆ ಸಫರ್ ಮಾಡ್ತೀರಾ. ಯಾರು ಕ್ರಿಮಿನಲ್ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನನ್ನ ಮೇಲೆ ಅದಕ್ಕೆ ಇದನ್ನ ಜೋಳವನ್ನು ನಾನು ಗೌರ್ಮೆಂಟಿಗೆ ಆಗಲ, ಏನಿಲ್ಲ ನಿಮ್ಮ ಆಫೀಸ್ ಮುಂದೆ ತಂದು ಸುಟ್ಟಾಗಲ. ಇದನ್ನು ಹೊಣೆಗಾರ ಯಾರು? ನಿಮ್ಮ GPS ಮಾಡಿದವರೆಲ್ಲ ಹೊಣೆಗಾರರು. ಇನ್ನು ನಮ್ಮ ರೈತರ ಮೇಲೆ ಯಾಕೆ ನಿಮ್ಮದು ಧೋರಣೆ? ನಿಮ್ಮದು ಇದ್ರ ಬಗ್ಗೆ ನೀವು ಏನು ಮಾಡ್ತೀರಿ? ಈಗ ನನ್ನ FID ಅನ್ನು ಬ್ಲಾಕ್ನಿಂದ ತೆಗಿತೀರಾ ಏನಿಲ್ಲ? ಇದ್ರ ಬಗ್ಗೆ ನಾನು ಏನಾರ ಮಾಡಬೇಕಾ? ನೀವು ಸೂಸೈಡ್ ಮಾಡ್ಕೋಬೇಕಾ ಏನು ನಿಮ್ಮ ಕಾರಕ? ನಾವೊಬ್ಬ ರೈತ, ಬಡ ಕುಟುಂಬದಿಂದ ಬಂದಿದ್ದವ್ರು ನಾವು. ಈಗ ನಾವು ನಿಮ್ಮನ್ನೇ ನಂಬಿನೋ ಜೋಳ ಬೆಳೆದಿದ್ದೀವಿ. ನೀವು ಈ ಥರ ಮಾಡಿದರೆ ನಾವು ಯಾರು ನಮ್ಮ ಗೋಳು ಯಾರನ್ನ ತೊಳ್ಕೋಬೇಕು? ಈ ಕೃಷಿ ಇಲಾಖೆಗೆ ಬಂದು ಕೇಳಿದ್ರೆ ಅವರಿಲ್ಲ ನಮ್ಗೆ ಗೊತ್ತಿಲ್ಲ, DC ಸಾಬ್ರಿಗೆ ಹೋಗಿ ಭೇಟಿ ಆಗಂತಾರೆ. DC ಸಾಬ್ರು AD ಸಾಬ್ರಿಗೆ ಹೋಗ್ರಿ ಅಂತಾರೆ. ಬರೀ 4 ದಿನದಿಂದ ಬರೀ ಆಫೀಸ್ ಅಲೆದ್ರಾಗ ಮುಗೀತು. ಇವತ್ತು ಕೇಳಿದರೆ AD ಸಾಬ್ರು ಆಫೀಸ್ನಾಗಿಲ್ಲ, ಲಾಸ್ಟ್ ಡೇಟ್ ಐತಿ, ಆಯ್ತು ನಿಮ್ಮದು ಮುಗೀತು, ಬರೋದಿಲ್ಲ ಅನ್ನಕತ್ತಾರ. ಹೆಂಗೆ ಮಾಡಮ್ ಸರ್ ಇದ್ರಿಗೆ? ಅಲ್ಲ ಸರ್, ಈಗ ನೀವು ಕೃಷಿ ಇಲಾಖೆಗೆ ಬಂದಿರಿ, ಮಾನ್ಯ ಕೃಷಿ ಇಲಾಖೆಗೆ ಅಧಿಕಾರಿಗಳು ಏನು ಹೇಳಕತ್ತಾರೆ? ಅಲ್ಲ, ನಾನು ರಾಯಚೂರಾಗಿದ್ದೀವಿ ಅಂತಂತಾರೆ. ಇಲ್ಲಿ ನೋಡಿದ್ರೆ ಆಫೀಸ್ನಾಗ ಯಾರು ಇಲ್ಲ. ನಿಮ್ದು ಏನೋ ತಾಂತ್ರಿಕ ದೋಷ ಐತಿ, ಅದಕ್ಕೆ ನಿಮ್ದು ಬಂದಾಗ್ಯದ. ಅದ್ರ ಬಗ್ಗೆ ನೀವೇ ಸರಿಪಡಿಸಬೇಕು. ನಿಮಗೆ SMS ಮಾಡಿ ನೀವು ನೋಡ್ಕೊಂಡಿಲ್ಲ ಅಂತಾರ. ನಮ್ಗೆ SMS ಮಾಡಿದ್ ನಮ್ಗೆ ಯಾವ್ದನ್ನ ನಮ್ಮ ನಂಬರಿಗೆ ಬಂದ್ರಲ್ಲ ನಮ್ಗೆ ಗೊತ್ತಾಗೋದು. ನಿಜವಾದ ರೈತರಿಗೆ ದ್ರೋಹ ಯಾರು ರೈತರಿಗೆ ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಅವರಿಗೆ ಇದು ಐತೆ, ಅಲ್ಲಿ ವ್ಯಾಲ್ಯೂ ಐತೆ. ನಮ್ಮಂಥವ್ರಿಗೆ ಇಲ್ಲ. ನಿಯತ್ತಿಂದ ಇದ್ದ ರೈತರಿಗೆ ಏನೂ ಇಲ್ಲ. ಎಣ್ಣೆ ಕುಡಿಬೇಕು, ಸಾಯಬೇಕು, ಎಲ್ಲ ಗೌರ್ಮೆಂಟಿನ ಹೆಸರು ಮೇಲೆ ಬರೆದು. ಮತ್ತೆ ನಿಮ್ಮ ಮುಂದೆ ನಿರ್ಧಾರ ಏನು ಸರ್? ಈಗ ನೋಡ್ತೀನಿ ಸರ್, ಇವತ್ತು ನಾಳೆ ಅಂತ ಅನ್ನಕತ್ತಾರ. FID ನಂದು ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನಾನು ಇಲ್ಲಿ ಜೋಳ ತಗೊಂಬಂದು AD ಆಫೀಸ್ ಇಲ್ಲ, ತಹಸೀಲ್ ಆಫೀಸ್ ಇಲ್ಲ, DC ಆಫೀಸ್ ಮುಂದೆ ತಂದು ನಾನು ಧರಣಿಗೆ ಮಾಡ್ತೀನಿ. ಅದ್ರ ಬಗ್ಗೆ ಅವರು ಇದನ್ನು ಮಾಡಬೇಕು ಅಷ್ಟೇ. ವರದಿ ಶಫೀಕ್ ಹುಸೇನ್, ಮಾನ್ವಿ.